ಆರೋಪದ ನಡುವೆ 2024ರ ಹೊಸ ನೀಟ್ ಯುಜಿ ಪರೀಕ್ಷೆಯನ್ನ ಕೋರಿ ಸಲ್ಲಿಸಿದ ಅರ್ಜಿಗಳ ಕುರಿತು ಸುಪ್ರೀಂ ಕೋರ್ಟ್ ಮಂಗಳವಾರ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ನೋಟಿಸ್ ಜಾರಿ ಮಾಡಿದೆ. ಆದರೆ ಕೌನ್ಸೆಲಿಂಗ್ ಪ್ರಕ್ರಿಯೆಗೆ ತಡೆ ನೀಡಲು ನಿರಾಕರಿಸಿದೆ. ನೀಟ್ ಫಲಿತಾಂಶಗಳನ್ನು ಜೂನ್ 5ರಂದು ಪ್ರಕಟಿಸಲಾಗಿತ್ತು. ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ರಜಾಕಾಲದ ಪೀಠ 67 ಅಭ್ಯರ್ಥಿಗಳು ಮೊದಲು ರ್ಯಾಂಕ್ ಹಂಚಿಕೊಳ್ಳಲು ಕಾರಣವಾಗುವ ಕೃಪಾಂಕ ಆರೋಪಗಳ ನಡುವೆ ಪರೀಕ್ಷಾ ಪಾವಿತ್ರ್ಯದ ಮೇಲೆ ಪರಿಣಾಮ ಬೀರಿದೆ ಎಂದು ಹೇಳಿದ್ದಾರೆ. ನೀಟ್ ಯುಜಿ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಲ್ಲಿ 1500ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ನೀಡಲಾದ ಗ್ರೇಸ್ ಅಂಕಗಳನ್ನು ಪರಿಶೀಲಿಸಲು ಶಿಕ್ಷಣ ಸಚಿವಾಲಯವು ನ್ಯಾಯಾಲಯ ಸದಸ್ಯರ ಸಮಿತಿಯನ್ನು ರಚಿಸಿದೆ ಎಂದು ಎನ್ಟಿಎ ಶನಿವಾರ ಹೇಳಿದೆ. 67 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಮೊದಲು ರ್ಯಾಂಕ್ ಹಂಚಿಕೊಳ್ಳಲು ಕಾರಣವಾಗುವ ಅಂಕಗಳ ಗ್ರೇಸ್ ಆರೋಪದ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಮಾಜಿ ಯುಪಿಎಸ್ಸಿ ಅಧ್ಯಕ್ಷರಾದ ನೇತೃತ್ವದ ಸಮಿತಿಯು 1 ವಾರದೊಳಗೆ ತನ್ನ ಶಿಫಾರಸನ್ನು ಸಲ್ಲಿಸಲಿದೆ ಮತ್ತು ಈ ಅಭ್ಯರ್ಥಿಗಳ ಫಲಿತಾಂಶಗಳು ಪರಿಷ್ಕರಿಸಬಹುದು ಎಂದು ಎನ್ಟಿಎ ಮಹಾನಿರ್ದೇಶಕ ಸುಬೋಧ್ ಕುಮಾರ್ ಸಿಂಗ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಗ್ರೇಸ್ ಅಂಕಗಳನ್ನು ನೀಡುವಿಕೆಯ ಪರೀಕ್ಷೆಯ ಅರ್ಹತಾ ಮಾನದಂಡಗಳ ಮೇಲೆ ಪರಿಣಾಮ ಬೀರಿಲ್ಲ ಮತ್ತು ಪೀಡಿತ ಅಭ್ಯರ್ಥಿಗಳ ಫಲಿತಾಂಶಗಳ ಪರಿಶೀಲನೆಯು ಪ್ರವೇಶ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ಅವರು ಹೇಳಿದರು. ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ನೀಟ್ ಹಲವಾರು ಆಕಾಂಕ್ಷಿಗಳು ಅಂಕಗಳ ಹಣದುಬ್ಬರವನ್ನು ಆರೋಪಿಸಿದ್ದಾರೆ. ಇದು ಒಂದೇ ಪರೀಕ್ಷಾ ಕೇಂದ್ರದಿಂದ 6 ಸೇರಿದಂತೆ 67 ಅಭ್ಯರ್ಥಿಗಳು ಉನ್ನತ ಶ್ರೇಣಿಗಳನ್ನು ಗಳಿಸಲು ದಾಖಲೆಗೆ ಕಾರಣವಾಯಿತು. ಆದಾಗ್ಯೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಅಕ್ರಮವನ್ನು ನಿರಾಕರಿಸಿದೆ ಮತ್ತು ಎನ್ಸಿಇಆರ್ಟಿ ಪಠ್ಯಪುಸ್ತಕಗಳಲ್ಲಿ ಮಾಡಿದ ಬದಲಾವಣೆಗಳು ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಸಮಯವನ್ನು ಕಳೆದುಕೊಳ್ಳಲು ಗ್ರೇಸ್ ಮಾರ್ಕ್ಸ್ಗಳನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಗಳಿಸಲು ಕೆಲವು ಕಾರಣಗಳಿವೆ ಎಂದು ಹೇಳಿದರು.